ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಯವಿಟ್ಟು ಎಲ್ಲ ವಿಡಿಯೋ ನೋಡ್ತಿದ್ಲ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು 100 ಲೈಕ್ಸ್ ಈ ವಿಡಿಯೋ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನಾನು ಮಧ್ಯಾಹ್ನ ಒಂದು ವಿಡಿಯೋ ಮಾಡಿದೆ, ಧ್ರುವಂತ್ ಅವರು ಮತ್ತೆ ರಕ್ಷಿತ್ ಅವರು ಸೀಕ್ರೆಟ್ ರೂಮ್ಗೆ ಕನ್ಫರ್ಮ್ ಆಗಿ ಹೋಗ್ತಿದ್ದಾರೆ, ನಂಗೆ 100% ಮಾಹಿತಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು. ಅದೇ ರೀತಿ ಅದ್ರ ರಿಲೇಟೆಡ್ ಒಂದು ಪ್ರೋಮೋ ಕೂಡ ಬಿಟ್ಟಿದ್ರು. ದಯವಿಟ್ಟು ನಂಬಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಿಂದೆ ಬ್ಯಾಕ್ ಗ್ರೌಂಡ್ ಚೆನ್ನಾಗಿಲ್ಲ, ಲಕ್ಷಣ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇಲ್ಲ, ಸಾವಿರ ಗಟ್ಟಲೆ ವ್ಯೂಸ್ ಇಲ್ಲ ಅಂತ ಹೇಳ್ಬಿಟ್ಟು ಕಡೆಗಣಿಸಕ್ಕೆ ಹೋಗ್ಬೇಡಿ. ಟೆಸ್ಟ್ ಮಾಡಿ ನಿಜವಾಗ್ಲೂ ಒಳ್ಳೆ ಮಾಹಿತಿ ಕೊಡ್ತೀನಿ, ಅದೇ ರೀತಿ ಜೆನ್ಯೂನ್ ಮಾಹಿತಿ ಕೊಡ್ತೀನಿ, ಯಾವುದೇ ರೀತಿ ಫೇಕ್ ಮಾಡಲ್ಲ ಅಂತ ಈ ಮೂಲಕ ನಿಮ್ಮೆಲ್ಲರಿಗೂ ಮಾತು ಕೊಡ್ತಾ ಇದ್ದೀನಿ. ನಾನು 2 ಡೇಸ್ ಇಂದ ಮಾಡ್ತಿರುವಂತಹ ವಿಡಿಯೋಗಳಿಗೆ ಕೆಳಗಡೆ ಒಂದು ಕ್ಯಾಪ್ಷನ್ ಕೂಡ ಆಗ್ತಾ ಇದ್ದೀನಿ, ಸತ್ಯವಾದ ಮಾಹಿತಿ ಇದು, ಅದೇ ರೀತಿ ಲೈವ್ ಅಲ್ಲಿ ನಡೆದಿರುವಂತಹ ಒಂದು ನಿಜವಾದ ಘಟನೆ ಅಂತ ಕೂಡ ಹೇಳ್ತಾ ಇದ್ದೀನಿ. ತುಂಬಾ ಜನ ವಿಡಿಯೋ ನೋಡ್ತಿದ್ರ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ತುಂಬಾನೇ ನನಗೆ ಅನುಕೂಲ ಆಗುತ್ತೆ. ಸೊ ಯಾವ ರೀತಿ ಒಂದು ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ, ನಾನು ಇನ್ಸ್ಟಾಗ್ರಾಮ್ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಬಹುದು, ಐಕಾನ್ ವೆಂಕಿ ಆನ್ಲೈನ್ ಅಂತ ಹೇಳ್ಬಿಟ್ಟು ಪ್ರತಿ ವಾರ ನಾನು ಒಂದು ಟೆಂಪಲ್ ನನ್ನ ತಂಡದ ಸಮೇತ ಕ್ಲೀನ್ ಮಾಡಕ್ ಹೋಗ್ತೀನಿ. ಸೊ ಯೂಟ್ಯೂಬ್ ಅಲ್ಲಿ ಏನಾದ್ರು ರೆವೆನ್ಯೂ ಜನರೇಟ್ ಆದ್ರೆ ಇದರಿಂದ ಬರೋ ಅಮೌಂಟ್ ನನಗೆ ಸ್ವಲ್ಪ ಉಪಯೋಗ ಆಗೋದಂತ ಈ ಮೂಲಕ ನಿಮ್ಗೆ ಕೇಳ್ಕೊಂತ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಕ್ಕೆ ಪ್ರಯತ್ನ ಪಡಿ. ಈ ಒಂದು ವಿಡಿಯೋದಲ್ಲಿ ನಾನು ಏನ್ ಮಾತಾಡಕ್ ಬಂದಿದ್ದೆ ಅಂತ ಹೇಳಿದ್ರೆ, ಸೀಕ್ರೆಟ್ ರೂಮ್ಗೆ ಅವ್ರಿಬ್ರು ಹೋಗಿರೋದು 101% ಕನ್ಫರ್ಮ್ ಆಗಿದೆ. ಸೊ ಸೀಕ್ರೆಟ್ ರೂಮ್ ಇಂದ ನಾವು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು, ಸೀಕ್ರೆಟ್ ರೂಮ್ ಅಲ್ಲಿ ಅವ್ರು ಎಷ್ಟು ದಿನ ಇರ್ತಾರೆ, ಸೊ ಸೀಕ್ರೆಟ್ ರೂಮ್ ಅಲ್ಲಿ ಇರುವಂತಹ ಅವ್ರಿಬ್ಬರಿಗೂ ಯಾವ ರೀತಿ ಒಂದು ಸೌಲಭ್ಯ ಇರುತ್ತೆ, ಅದೇ ರೀತಿ ರಕ್ಷಿತ್ ಅವರು ಇದು ಸೆಕೆಂಡ್ ಟೈಮ್ ಏನಕ್ಕೆ ಸೀಕ್ರೆಟ್ ರೂಮ್ಗೆ ಕಳಿಸಿದ್ದಾರೆ, ಪ್ರತಿಯೊಂದಕ್ಕೂ ನಿಮಗೆ ವಿಶ್ಲೇಷಣೆ ಕೊಡ್ತೀನಿ. ವಿಡಿಯೋ ಕೊನೆಯವರೆಗೂ ನೋಡಿ, ಸಪೋರ್ಟ್ ಮಾಡೋಕೆ ಪ್ರಯತ್ನ ಪಡಿ. ಮೊದಲಿಗೆ ರಕ್ಷಿತ್ ಅವರು ಸೆಕೆಂಡ್ ಟೈಮ್ ಯಾಕೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳ್ಬಿಡ್ತೀನಿ. ಬಿಗ್ ಬಾಸ್ ಸ್ಟಾರ್ಟಿಂಗ್ ಅಲ್ಲೇ ಮೊದಲನೇ ವಾರನೇ ಜಸ್ಟ್ 1 ಅವರ್ ಒಳಗಡೆ ಇಟ್ಕೊಂಡು 1 ಅವರ್ ಕೂಡ ಇರಲ್ಲ, ಮನೆಯಿಂದ ಆಚೆ ಕಳಿಸ್ಬಿಡ್ತಾರೆ. ಎಲಿಮಿನೇಷನ್ ಅಂತ ನಮಗೆ ನೋಟ್ ಮಾಡ್ತಾರೆ. ಪ್ರತಿಯೊಬ್ರು ಅವ್ನ ಎಲಿಮಿನೇಷನ್ ಮಾಡಿದ್ದಾರೆ ಅಂತ ಹೇಳ್ಕೊಂತಾರೆ. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅವರಿನ ತುಳುನಾಡಿನ ಊರಿನ ಕರ್ಕೊಂಡ್ಬಂದು ಅವಳಿಗೆ ಅನ್ಯಾಯ ಮಾಡಿದ್ರು, ಅವಮಾನ ಮಾಡಿದ್ರು ಅಂತ ತುಂಬಾನೇ ಒಂದು ವೈರಲ್ ಆಗುತ್ತೆ ವಿಚಾರ. ಬಟ್ ಕೆಲವರು ಅತಿ ಮೇಧಾವಿಗಳು ಸೀಕ್ರೆಟ್ ರೂಮ್ ಆಗಿದ್ರೆ ಅಂತ ಒಂದೆಲ್ಲೋ ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಡು ವಿಡಿಯೋಗಳೆಲ್ಲ ಬಂದಿರುತ್ತೆ. ಸೊ ಅವಾಗ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತ್ ಅವ್ರು ಇದ್ದಂತೂ ನಿಜ, ಬಟ್ ಅದು ಯಾವುದೇ ರೀತಿ ಒಂದು ಸೀಕ್ರೆಟ್ ರೂಮ್ ಅಲ್ಲ, ಅದು ಸೀಕ್ರೆಟ್ ಪ್ಲೇಸ್ ಅಂತ ಹೇಳ್ಬಿಟ್ಟು ನಾವು ಕನ್ಸಿಡರ್ ಮಾಡಬಹುದು. ಯಾಕಂತ ಹೇಳಿದ್ರೆ, ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಾಗ ಡೆಫಿನೆಟ್ಲಿ ಒಂದು ಎಪಿಸೋಡ್ ಅಲ್ಲಿ ನಮಗೆ ಅವ್ರಿಗೆ ಸಂಬಂಧಪಟ್ಟಿರುವಂತಹ ಕ್ಲಿಪ್ಸ್ ನ ತೋರಿಸ್ತಾರೆ. ಸೊ ಮೊದಲೇ ವೀಕಲ್ಲೇ ಸೀಕ್ರೆಟ್ ರೂಮ್ಗೆ ಹಾಕಿ ಅವ್ರಿಗೆ ಐಪ್ ಕೊಡೋ ಅವಶ್ಯಕತೆ ಏನೂ ಇಲ್ಲ. ಆ ಒಂದು ರೀಸನ್ ಇಂದ ಸೊ ಯುನಿಕ್ ಆಗಿ ಏನಾದ್ರು ಡಿಸೈನ್ ಮಾಡೋಣ ಬಿಗ್ ಬಾಸ್ ಅವರು ಅಂತ ಹೇಳ್ಬಿಟ್ಟು ಈ ಒಂದು ಸೀಸನ್ ಅಲ್ಲಿ ಆ ಒಂದು ಗಿಮಿಕ್ ನ ಪ್ಲೇ ಮಾಡಿರ್ತಾರೆ. ಸೊ ಅದು ಯಾವುದೇ ರೀತಿ ಒಂದು ಸೀಕ್ರೆಟ್ ರೂಮ್ ಅಲ್ಲ, ಜಸ್ಟ್ ಸೀಕ್ರೆಟ್ ಪ್ಲೇಸ್ ಅಷ್ಟೇ. ಇವಾಗ ಕಳ್ಸಿರುವಂತಹದ್ದು 101% ಸೀಕ್ರೆಟ್ ರೂಮ್. ಸೊ ಇದ್ರಲ್ಲಿ ಯಾವ ರೀತಿ ಅವ್ರಿಗೊಂದು ಟಾಸ್ಕ್ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ, 24 ಅವರ್ಸ್ ಮನೇಲಿರೋನ ಮಾನಿಟರ್ ಮಾಡಿ ಅಂತ ಹೇಳ್ಬಿಟ್ಟು ಆ ರೂಮ್ ಅಲ್ಲಿ ಒಂದು ದೊಡ್ಡದಾಗಿ ಒಂದು ಟಿವಿ ಅಂತೂ ಅರೇಂಜ್ ಮಾಡಿರ್ತಾರೆ. 24 ಅವರ್ಸ್ ಅವ್ರನ್ನ ಮನೇಲಿರೋನ ಮಾನಿಟರ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಮನೇಲಿದ್ದಾಗ ಖುದ್ದಾಗಿ ಬಿಗ್ ಬಾಸ್ ಟೀಮ್ ಅವರಿಗೆ 3 ಹೊತ್ತು ಊಟ ಸಪ್ಲೈ ಮಾಡ್ತಾರೆ. ಅದೊಂದು ಅಡ್ವಾಂಟೇಜ್ ಇದೆ. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಆ ಒಂದು ಸೀಕ್ರೆಟ್ ರೂಮ್ ಅಲ್ಲಿ ಯಾವುದೇ ರೀತಿ ಕೆಲಸಗಳು ಮಾಡೋ ಅವಶ್ಯಕತೆ ಏನೂ ಇಲ್ಲ. ಏನಾದ್ರು ಮಾಡ್ಕೊಂಡ್ರೆ ಅವರ ಒಂದು ರೂಮ್ ನ ಮಾತ್ರ ಸ್ವಚ್ಛ ಮಾಡ್ಕೊಬಹುದು. ಇಬ್ರು ಒಂದೇ ರೂಮ್ ಅಲ್ಲಿ ಇರ್ತಾರೆ. ಹೌದು, ಡೆಫಿನೆಟ್ಲಿ ಇಬ್ರು ಒಂದೇ ರೂಮ್ ಅಲ್ಲಿ ಇರ್ತಾರೆ. ಸೊ ಸೆಪರೇಟ್ ಬೆಡ್ ಇರುತ್ತೆ. ಸೊ ಅವ್ರಿಗೆ ಏನಾದ್ರು ಬಿಗ್ ಬಾಸ್ ಅವರು ಕನ್ವರ್ಸೇಷನ್ ಮಾಡ್ಬೇಕು ಅಂತ ಹೇಳಿದಾಗ ಅವ್ರಿಗೆ ಹೆಡ್ಫೋನ್ ಕೊಡ್ತಾರೆ, ಅದ್ರ ಮೂಲಕ ಮಾತಾಡ್ತಾರೆ. ಮತ್ತೆ ಇನ್ನೊಂದು ಅವ್ರಿಗೆ ಏನ್ ಸ್ಪೆಷಲ್ ಪವರ್ ಕೊಡ್ತಾರೆ ಅಂತ ಹೇಳಿದ್ರೆ, ಸೊ ಡೆಫಿನೆಟ್ಲಿ ಮನೆಯವ್ರನ್ನ ಆಪರೇಟ್ ಮಾಡೋದಕ್ಕೆ ಯಾವ್ದಾದ್ರು ಒಂದು ಗೇಮ್ ಕೊಡ್ತಾರೆ. ಆ ಗೇಮ್ ನ ಯಾವ ರೀತಿ ಆಪರೇಟ್ ಮಾಡಬೇಕು, ಯಾವ ರೀತಿ ನಡೆಸಬೇಕು ಅಂತ ಹೇಳ್ಬಿಟ್ಟು ಖುದ್ದಾಗಿ ಸೀಕ್ರೆಟ್ ರೂಮ್ ಅಲ್ಲಿ ಇರುವಂತಹ ರಕ್ಷಿತ್ ಅವರು ಮತ್ತೆ ಧ್ರುವಂತ್ ಅವರು ಪಕ್ಕಾ ಪ್ಲಾನ್ ಮಾಡ್ತಾರೆ. ಸದ್ಯಕ್ಕೆ ನನಗೆ ಸಿಕ್ಕಿರುವಂತಹ ಒಂದು ಅಪ್ಡೇಟ್ ಇದು. ಆಕ್ಚುಲಿ ಡೆಫಿನೆಟ್ಲಿ ಒಂದು ಟಾಸ್ಕ್ ಕೊಡ್ತಾರೆ. ಮನೇಲಿರೋರ್ನ ಇಲ್ಲಿ ಸೀಕ್ರೆಟ್ ರೂಮ್ ಇಂದ ಆಪರೇಟ್ ಮಾಡೋ ಒಂದು ಯೋಜನೆ ಮಾಡಿದ್ದಾರೆ. ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ನಾಳೆ ಒಂದು ಎಪಿಸೋಡ್ ಅಲ್ಲಿ ನಮಗೆ ಖಂಡಿತ ಗೊತ್ತಾಗುತ್ತೆ. ಮತ್ತೆ ಎಷ್ಟು ದಿನ ಇರ್ತಾರೆ ಸೀಕ್ರೆಟ್ ರೂಮ್ ಅಲ್ಲಿ, ನಾಳೆ ಫುಲ್ ಡೇ ಮತ್ತೆ ನೈಟ್ ಕಂಪಲ್ಸರಿ ಅವರು ಸೀಕ್ರೆಟ್ ರೂಮ್ ಅಲ್ಲಿ ಇರ್ತಾರೆ. ಅದೇ ರೀತಿ ಮಂಗಳವಾರಕ್ಕೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ ಅಲ್ಲಿ ಡೇ ಫುಲ್ ಇರ್ತಾರೆ. ಮತ್ತೆ ಮಂಗಳವಾರ ನೈಟ್ ಏನಿರುತ್ತೋ ಆವಾಗ ನೈಟ್ ಅಲ್ಲಿ ಅವರು ಮನೆಗೆ ರಿ ಎಂಟ್ರಿ ಕೊಡುವಂತಹ ಒಂದು ಸಾಧ್ಯತೆಗಳು ಜಾಸ್ತಿನೇ ಇದೆ. ಆಲ್ಮೋಸ್ಟ್ ನಾವು ಯಾವ ತರ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಒಂದು 36 to 48 ಅವರ್ಸ್ ನಾವು ಸೀಕ್ರೆಟ್ ರೂಮ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇಲ್ಲಿ ರಕ್ಷಿತ್ ಅವ್ನ ಯಾಕೆ ಕಳಿಸಿದ್ದಾರೆ, ಧ್ರುವಂತ್ ಅವ್ನ ಯಾಕೆ ಚೂಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಸಣ್ಣದಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಧ್ರುವಂತ್ ಅವ್ರ ಕಡೆಯಿಂದ ಬಿಗ್ ಬಾಸ್ ಅವರು ತುಂಬಾನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅವ್ರಿಗೆ ಅದೇ ರೀತಿ ಒಂದು ಪಾಸಿಟಿವ್ ಪುಷ್ ಬಿಗ್ ಬಾಸ್ ಕಡೆಯಿಂದ ಸಿಗ್ತಾ ಇದೆ, ಎವಿಡೆಂಟ್ ನಮಗೆ ಕಾಣಿಸ್ತಿದೆ. ಸೊ ಮನೆಯಿಂದ ಒಂದು ವಾಯ್ಸ್ ನೋಟ್ ಆಗಿರ್ಬೋದು, ಅದೇ ರೀತಿ ಬಾಟಮ್ ಅಲ್ಲಿ ಇದ್ರೂ ಮೊದಲು ಸೇವ್ ಮಾಡೋದಾಗಿರ್ಬೋದು, ಬಿಗ್ ಬಾಸ್ ಕಡೆಯಿಂದ ಒಂದು ಪಾಸಿಟಿವ್ ನೋಟು, ಪಾಸಿಟಿವ್ ಪುಷ್ ಡೆಫಿನೆಟ್ಲಿ ಧ್ರುವಂತ್ ಅವ್ರಿಗಿದೆ. ಅವ್ರಿಗಿಂತ ಡಿಸರ್ವ್ ಪರ್ಸನ್ಸ್ ಸೀಕ್ರೆಟ್ ರೂಮ್ ಹೋಗೋ ಒಂದು ಎಬಿಲಿಟಿ ಇದ್ರು ಅವ್ರನ್ನ ಕಳಿಸಿಲ್ಲ, ಧ್ರುವಂತ್ ಅವ್ರನ್ನ ಕಳಿಸಿದ್ದಾರೆ. ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ ಮನೆಯಲ್ಲಿ ಯಾರಿದ್ರು ಪ್ರತಿಯೊಬ್ಬರಿಗೂ ಧ್ರುವಂತ್ ಅವ್ರ ಜೊತೆ ಅಷ್ಟು ಮಟ್ಟಿಗೆ ಯಾವುದೇ ರೀತಿ ಒಂದು ಬಾಂಡಿಂಗ್ ಇಲ್ಲ. ಆಗ್ಲೇ ಸಂಜೆ ಬಿಟ್ಟಿರುವಂತಹ ಒಂದು ಪ್ರೋಮೋದಲ್ಲಿ ಕೂಡ ನೋಡ್ಕೊಬಹುದು, ಧ್ರುವಂತ್ ಅವ್ರ ಬಗ್ಗೆ ಯಾವುದೇ ರೀತಿ ಒಂದು ಕಾಳಜಿ ತೋರಿಸಿಲ್ಲ, ಕಣ್ಣೀರಾಗ್ತಿರೋದು ಮಾಳೂರ್ ಆಗಿರ್ಬೋದು, ಅಶ್ವಿನಿ ಆಗಿರ್ಬೋದು, ರಘುವರ್ ಆಗಿರ್ಬೋದು, ಪ್ರತಿಯೊಬ್ರು ರಕ್ಷಿತ ಮನೆಯಿಂದ ಆಚೆಗೆ ಹೋಗ್ತಿರೋದಕ್ಕೆ ಕಣ್ಣಲ್ಲಿ ಕಣ್ಣೀರ್ ಹಾಕೊಂತಿದ್ದಾರೆ. ಬಟ್ ಧ್ರುವಂತರು ಹೋಗ್ತಿರೋದಕ್ಕೆ ಯಾವುದೇ ರೀತಿ ಒಂದು ಗಿಲ್ಟ್ ಫೀಲ್ ಇಲ್ಲ. ಇಡೀ ಮನೆಯವರೆಲ್ಲರೂ ಲೈವ್ ಅಲ್ಲಿ ನಮ್ಗೆ ಕಾಣಿಸ್ಬೋದು. ಧ್ರುವಂತ್ ಅವ್ರ ಬಗ್ಗೆ ತುಂಬಾನೇ ಬ್ಯಾಡ್ ಆಗಿ ಮಾತಾಡ್ತಾರೆ. ಬ್ಯಾಡ್ ಮೀನ್ಸ್ ಅವರಿಂದ ಯಾವುದೇ ರೀತಿ ಕಾಂಟ್ರಿಬ್ಯೂಷನ್ ಇಲ್ಲ ಅನ್ಕೋಬಹುದು. ಅದೇ ರೀತಿ ಯಾವ ಜೊತೆಗೂ ಮಿಂಗಲ್ ಆಗಿಲ್ಲ. ಸೊ ಅವ್ರ ವ್ಯಕ್ತಿತ್ವ, ಅವ್ರ ಆಚೆಗೆ ಹೋಗುವಾಗ ಅವ್ರನ್ನ ಕೈ ಹಿಡಿದು ನಿಂತ್ಕೊಂಡು ಯಾರು ಮಾತಾಡ್ಸಿಲ್ಲ, ಅಲ್ಲೇ ತಿಳ್ಕೊಬಹುದು ಅವ್ರು ಯಾವ ರೀತಿ ಮನೇಲಿ ನಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಹಿಂದೆ ಮುಂದೆ ಮೇಲೆ ಕೆಳಗಡೆ ಕಂಪಲ್ಸರಿ ಮಾತಾಡೋ ಒಂದು ಚಾನ್ಸಸ್ ಇರುತ್ತೆ. ಸೊ ಸೀಕ್ರೆಟ್ ರೂಮ್ ಇಂದ ಮನೆ ಒಳಗಡೆ ಹೋದ್ಮೇಲೆ ಬೇರೆ ರೀತಿನ ಒಂದು ಧ್ರುವಂತನ ನೋಡಬಹುದು. ಇನ್ನೊಂದು ನಿಮ್ಗೆ ಸೀಕ್ರೆಟ್ ಹೇಳ್ಬಿಡ್ತೀನಿ, ಇದುವರೆಗೂ ಬೇರೆ ಸೀಸನ್ ಅಲ್ಲಿ ಆಗಿರ್ಬೋದು, ಬೇರೆ ಒಂದು ಲ್ಯಾಂಗ್ವೇಜ್ ಅಲ್ಲಿ ಆಗಿರ್ಬೋದು, ಯಾರು ಸೀಕ್ರೆಟ್ ರೂಮ್ ಹೋಗಿದ್ದಾರೋ ಆಲ್ಮೋಸ್ಟ್ ಅವರು ಪ್ರತಿಯೊಬ್ಬರು ಟಾಪ್ 5 ಹೋಗಿದ್ದಾರೆ.
ಆ ರೀತಿ ಏನಾದ್ರು ಚಾನ್ಸ್ ಸಿಗುತ್ತಾ ಧ್ರುವಂತ್ ಅವ್ರಿಗೆ? ಮೋಸ್ಟ್ಲಿ ಇವಾಗ ಏನಿದೆಯೋ ಆ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಆ ಒಂದು ಸ್ಕೋಪ್ ಧ್ರುವಂತ್ ಅವ್ರಿಗಿಲ್ಲ. ಈ ಸೀಕ್ರೆಟ್ ರೂಮ್ಗೆ ಹೋಗಿ ಬಂದ್ಮೇಲೆ ಅವ್ರಿಗೇನಾದ್ರು ಅವ್ರೊಂದು ರಿಲೀಸ್ ಆಗ್ಬಿಟ್ಟು ಅವ್ರೇನಾದ್ರು ಅವ್ರ ಆಟದಲ್ಲಿ ಚೇಂಜ್ ಆಗಿ ಜನರಲ್ಲಿ ಒಂದು ಒಳ್ಳೆ ಅಭಿಪ್ರಾಯ ಗಳಿಸಿ ವೋಟ್ ಬ್ಯಾಂಕ್ ನ ಜಾಸ್ತಿ ಮಾಡ್ಕೊಂಡು ಟಾಪ್ 5 ಏನಾದ್ರು ಎಂಟ್ರಿ ಕೊಡ್ತಾರೆ, ಇದು ಕಾದ್ ನೋಡ್ಬೇಕು. ಡೆಫಿನೆಟ್ಲಿ ಇದು ಒಂಥರ ದೊಡ್ಡ ಟಾಸ್ಕ್ ಅನ್ಕೋಬಹುದು. ಸೊ ಬಿಗ್ ಬಾಸ್ ಪ್ರೇಮಿಗಳಂತ ಯಾರಿರ್ತಾರೆ, ಬಿಗ್ ಬಾಸ್ ಅನಾಲಿಸಿಸ್ ಅಂತ ಯಾರಿರ್ತಾರೆ, ಅವ್ರಿಗಿರುವಂತಹ ಒಂದು ಸೈಕಲಾಜಿಕಲ್ ಒಂದು ಫೀಲ್ ಏನಿರುತ್ತೆ ಅದನ್ನ ಪ್ರೂವ್ ಮಾಡ್ಕೊಳಕ್ಕೆ, ಅದನ್ನ ಬ್ರೇಕ್ ಮಾಡೋದಕ್ಕೆ ಬೆಸ್ಟ್ ನಿದರ್ಶನ ಇದು. ಕಾದ್ ನೋಡ್ಬೇಕು ಧ್ರುವಂತ್ ಅವ್ರು ಏನಾದ್ರು ಈ ತರ ಒಂದು ಸೀಕ್ರೆಟ್ ರೂಮ್ಗೆ ಬಂದು ಮತ್ತೆ ಏನಾದ್ರು ಟಾಪ್ 5 ಹೋಗ್ತಾರ ಅಂತ. ಮತ್ತೆ ಇನ್ನೊಂದು ಕಂಟೆಸ್ಟೆಂಟ್ ಯಾರಿದ್ದಾರೆ ರಕ್ಷಿತ್ ಅವರು, ಅವ್ರು ಡೆಫಿನೆಟ್ಲಿ ಮಿಸ್ ಇಲ್ಲ. ಟಾಪ್ 5 ಕಂಟೆಸ್ಟೆಂಟ್ ಅಂತೂ ಪಕ್ಕಾ ಫಿಕ್ಸ್ ಆಗ್ಬಿಡಿ. ಸೊ ಅವ್ರು ಖಂಡಿತ ಹೋಗೇ ಹೋಗ್ತಾರೆ. ಅವ್ನ ಏನಕ್ಕೆ ಇಲ್ಲಿ ಕಳ್ಸಿದ್ರ ಅಂತ ಹೇಳಿದ್ರೆ, ಅವ್ನ ಆಕ್ಚುಲಿ ಒಂದು ಲಾಸ್ಟ್ 2-3 ವೀಕ್ಸ್ ಇಂದ ನೋಡ್ತಿರೋದು ರಕ್ಷಿತಾನೇ ಬೇರೆ, ಅದಕ್ಕೆ ಮುಂಚೆ ಇದ್ದಿದ್ದಂತಹ ಒಂದು ರಕ್ಷಿತಾನೇ ಬೇರೆ. ತುಂಬಾ ಅಂದ್ರೆ ತುಂಬಾನೇ ಒಂದು ರಗಡ್ ಆಗಿದ್ರು. ಈವನ್ ಈ ನಡುವೆ ಒಂದು ಜನಗಳ ಮಧ್ಯೆ ಒಂದು ಬಾಂಡಿಂಗ್ ಸಿಕ್ಕಾಕೊಂಡ್ಬಿಟ್ಟು ಅವ್ರು ಸಂಬಂಧಪಟ್ಟಿರುವಂತಹ ಔಟ್ಪುಟ್ ಆಚೆಗೆ ಬರ್ತಿಲ್ಲ. ಸೊ ನೀನಾದ್ರೂ ಬಿಗ್ ಬಾಸ್ ಅವರು ಬಲವಂತದಿಂದ ಆಚೆಗೆ ತೆಗೆಯೋದಕ್ಕೆ ಏನಾದ್ರು ಇಷ್ಟಪಡ್ತಿದ್ರು ಅಂತ ಕಾದ್ ನೋಡ್ಬೇಕು. ಅದೇ ರೀತಿ ಪ್ರತಿಯೊಬ್ರು ರಕ್ಷಿತಲ್ಲಿ ಇಷ್ಟಪಡೋದೇನು ಅಂತ ಹೇಳಿದ್ರೆ, ಅವರು ಕನ್ನಡ ಮಾತನಾಡುವಂತಹ ಒಂದು ಸ್ಕಿಲ್. ಅದ್ರಲ್ಲಿ ಕೂಡ ಕನ್ನಡದಲ್ಲಿ ಅವರು ಕಿತ್ತಾಡುವಾಗ ಡೆಫಿನೆಟ್ಲಿ ಅವರ ಒಂದು ಮುಗ್ಧತೆ ಆಗಿರ್ಬೋದು, ಅವರ ಕನ್ನಡ ಪದ ಬಳಕೆ ಆಗಿರ್ಬೋದು, ನೋಡೋರಿಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಇದಕ್ಕೂ ಮುಂಚೆ ಅಶ್ವಿನಿ ಅವ್ರ ಜೊತೆ ಆಗಿರ್ಬೋದು, ಜಾನ್ವಿ ಅವ್ರ ಜೊತೆ ಆಗಿರ್ಬೋದು, ಆ ಗಲಾಟೆ ಮಾಡ್ಕೊಂಡಿದ್ದಕ್ಕೆ ಅವ್ರಿಗೆ ಅಷ್ಟು ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿರೋದು. ಮತ್ತೆ ಏನಾದ್ರು ಅದು ರೀಕ್ರಿಯೇಟ್ ಆಗುತ್ತೆ ಅಂತ ಕಾದ್ ನೋಡ್ಬೇಕು. ಅದೇ ರೀತಿ ರಕ್ಷಿತ್ ಅವ್ರ ಬಗ್ಗೆ ಯಾರು ಬೇಡ ಮಾತಾಡ್ಕೊಂತಾರೆ ಅಂತಂದ್ರೆ, ಮಿಸ್ ಇಲ್ಲ ರಾಶಿಕ್ ಅವ್ರ ಆಗಿರ್ಬೋದು, ಕಾವ್ಯ ಅವ್ರ ಆಗಿರ್ಬೋದು, ಸ್ಪಂದನ ಅವ್ರ ಆಗಿರ್ಬೋದು, ಡೆಫಿನೆಟ್ಲಿ ಅವ್ರ ಬಗ್ಗೆ ಬೇಡಾಗಿ ಮಾತಾಡ್ಕೊಂತಾರೆ. ಯಾವ್ದೊಂದು ಮೂಮೆಂಟ್ ಅಲ್ಲಿ ಅದನ್ನ ಕ್ಯಾಮ್ರಾಮನ್ ಅವರು ಖುದ್ದಾಗಿ ಫೋಕಸ್ ಮಾಡಿ ರಕ್ಷಿತ್ ಅವ್ರಿಗೆ ತೋರಿಸೋ ಒಂದು ಕೆಲಸ ಆಗೇ ಆಗುತ್ತೆ. ಯಾಕಂತ ಹೇಳಿದ್ರೆ ಇವಾಗ ಸೀಕ್ರೆಟ್ ರೂಮ್ ಹೋಗಿರೋದೇ ಅವ್ರ ಮನೆ ಒಳಗಡೆ ಬಂದಾಗ ಬರೆಸ್ಟ್ ಔಟ್ ಆಗ್ಲಿ ಅಂತ. ಸೊ ಸೀಕ್ರೆಟ್ ರೂಮ್ಗೆ ಹೋಗಿರೋದು ಯಾವುದೇ ರೀತಿ ಒಂದು ಚಿಲ್ಲಾಗ್ಲಿ ಅಂತ, ಯಾವುದೇ ರೀತಿ ಒಂದು ಆರಾಮಾಗಿ ರೆಸ್ಟ್ ಮಾಡ್ಲಿ ಅಂತಲ್ಲ. ಸೊ ಅದರಿಂದ ಬೇರೆ ಉದ್ದೇಶನೇ ಇದೆ. ಅವ್ರೇನ್ ಬಿಗ್ ಬಾಸ್ ಮನೆಯವರು ಎಕ್ಸ್ಪೆಕ್ಟ್ ಮಾಡಿ ಸೀಕ್ರೆಟ್ ರೂಮ್ಗೆ ಕಳ್ಸಿದಾರೋ ಅದನ್ನ ಮಾಡಿಸೋದಕ್ಕೆ ಪ್ರತಿಯೊಂದು ಪ್ರಿಪರೇಷನ್ ಬಿಗ್ ಬಾಸ್ ಟೀಮ್ ಅವ್ರು ಮಾಡ್ಕೊಂಡಿರ್ತಾರೆ. ಅದೇ ರೀತಿ ಕೆಲವೊಂದು ಕ್ಲಿಪ್ಸ್ ನ ಅವ್ರಿಗೆ ತೋರಿಸಿ, ಒಳಗಡೆ ಅವ್ರಿಗೆ ಏನು ಬೆಂಕಿ ಇದೆಯೋ ಅದಕ್ಕೆ ಬಿಗ್ ಬಾಸ್ ಟೀಮ್ ಅವರು ಅದಕ್ಕೆ ತುಪ್ಪ ಸುರಿಸಿ ಅದನ್ನ ಮನೆ ಒಳಗಡೆ ಹೋಗಿ ಬೆಂಕಿ ಬರೆಸ್ಟ್ ಔಟ್ ಆಗೋ ರೀತಿ ಮಾಡೇ ಮಾಡ್ತಾರೆ. ಮತ್ತೆ ಇನ್ನೊಂದು ಅರ್ಧಾಡ್ತಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ಆ ಒಂದು ಸೀಕ್ರೆಟ್ ರೂಮ್ ಅಲ್ಲಿ ಮತ್ತೆ ಧ್ರುವಂತ್ ಅವ್ರಿಗೂ ಮತ್ತೆ ರಕ್ಷಿತ್ ಅವ್ರಿಗೂ ಗಲಾಟೆ ಆಗಬಹುದಾ ಅಂತ. ನನಗಂತೂ ಒಂದು 90% ಅವ್ರಿಬ್ರು ಮಧ್ಯೆ ಒಂದು ಗಲಾಟೆ ಆಗ್ಲೇ ಆಗಬಹುದು. ಒಂದು ಡಿಸಿಷನ್ ಮೇಕಿಂಗ್ ಅಂತ ಬಂದಾಗ ಡೆಫಿನೆಟ್ಲಿ ಅವ್ರಿಗೆ ಆಪೋಸಿಟ್ ಇರ್ತಾರೆ. ಆ ಒಂದು ವಿಚಾರದಲ್ಲಿ ಏನಾದ್ರು ಗಲಾಟೆ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಒಂದು ಇಮ್ಯಾಜಿನೇಷನ್ ಆಗಿದೆ. ಸೊ ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಅದೇ ರೀತಿ ಅವರು ಸೀಕ್ರೆಟ್ ರೂಮ್ ಇಂದ ಮನೆ ಒಳಗಡೆ ಬರುವಾಗ ಪ್ರೀವಿಯಸ್ ಯಾವ ರೀತಿ ಒಂದು ಬಾಂಡಿಂಗ್ ಇತ್ತು, ಅಣ್ಣ ತಂಗಿ ಅನ್ನೋ ಬಾಂಡಿಂಗು, ಅದನ್ನೇನಾದ್ರೂ ಅವರು ಪರಸ್ಪರ ಇವಾಗ ಅರ್ಥ ಮಾಡ್ಕೊಂಡು ಆ ಬಾಂಡಿಂಗ್ ನ ಗಟ್ಟಿ ಮಾಡ್ಕೊಂಡು ಮನೆಯೊಳಗಡೆ ಬರ್ತಾರ. ಮನೆಯೊಳಗಡೆ ಬಂದಾದ್ಮೇಲೆ ಇವಾಗ ರಜತ್ ಅವರಾಗಿರ್ಬೋದು, ಚೈತ್ರ ಅವರಾಗಿರ್ಬೋದು, ಯಾವ ರೀತಿ ಒಂದು ಯೂನಿಟಿಯಿಂದ ಗೇಮ್ ಆಡ್ತಿದ್ದಾರೆ ಅದೇ ರೀತಿ ಅವ್ರು ಆಡ್ತಾರ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ ಮಾಡ್ಕಿದೆ. ಡೆಫಿನೆಟ್ಲಿ ಆ ತರ ರಕ್ಷಿತ್ ಅವರು ಕೊಡೋದಕ್ಕೆ ಚಾನ್ಸ್ ಇಲ್ಲ. ಒಂದು ಮೈಂಡ್ ಸೆಟ್ ಬೇರೆ ಇರುತ್ತೆ. ಸೀಕ್ರೆಟ್ ರೂಮ್ ಅಲ್ಲಿ ಎಷ್ಟೊತ್ತಿರ್ತಾರೋ ಅಷ್ಟೊತ್ತು ಮಾತ್ರನೇ ಅವ್ರ ಜೊತೆ ಒಂದು ಬಾಂಡಿಂಗ್ ನ ಕಂಟಿನ್ಯೂ ಮಾಡಬಹುದು. ಮನೆ ಒಳಗಡೆ ಬಂದ್ಮೇಲೆ ಯಥಾಸ್ಥಿತಿ ಅವರು ಇದಕ್ಕೂ ಮುಂಚೆ ಯಾವ ತರ ಇದ್ರು, ಧ್ರುವಂತ್ ನೀನ್ ಯಾರೋ, ರಕ್ಷಿತಾ ನಾನ್ ಯಾರೋ ಅನ್ನೋ ರೀತಿ ಇದ್ದೇ ಇರ್ತಾರೆ. ಸೊ ಬಿಗ್ ಬಾಸ್ ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡಿ ಕಳ್ಸಿದ್ರು ಅದನ್ನ 100% ಅವರು ತಗೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ ಪಡ್ತಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇದು ಇವತ್ತಿನ ವಿಚಾರ. ನಿಮ್ಗೆ ಏನಾದ್ರು ಈ ಸೀಕ್ರೆಟ್ ರೂಮ್ ಗೆ ಸಂಬಂಧಪಟ್ಟಿರುವಾಗ ಡೌಟ್ ಉದ್ಭವ ಆಗಿದ್ರೆ ಕಮೆಂಟ್ ಅಲ್ಲಿ ಪಿನ್ ಮಾಡಿ, ಡೆಫಿನೆಟ್ಲಿ ಅದಕ್ಕೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇದು ಇವತ್ತಿನ ವಿಚಾರ. ವಿಡಿಯೋ ಯಾರೆಲ್ಲ ನೋಡ್ತಿದ್ರು ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು 100 ಲೈಕ್ಸ್ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಹೋಗೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋದ್ರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ. ರೀಸನ್ ಯಾಕಂತ ಹೇಳ್ಬಿಟ್ಟು ಇದಕ್ಕೆ ಮುಂಚೆ ಹೇಳಿದ್ದೀನಿ. ಸೊ ಇದು ಇವತ್ತಿನ ವಿಚಾರ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.